ಅಲ್ಲಪ್ಪ ಪೂಜಾರಿ ಆಕ್ಟಿಂಗ್ ಮಾಡೋರಲ್ಲ ಅವ್ರಲ್ಲಿ ಬರ್ತಾವ್ರ ನೋಡಿ, ಏನಕ್ಕೆ ಬರಕ್ ಹೇಳಿದ್ರು ನಮ್ಮನ್ನ? ಪೂಜಾರಿ ಅಣ್ಣ ಏನಕ್ಕೆ ಬರಕ್ ಹೇಳಿದ್ರಿ? ಏನು ವಿಷಯ? ಅಲ್ಲ, ಈಗ ಗೌಡ್ರು ಈಗ ಪಾರ್ಟ್ ಮಾಡ್ತಾ ಇದೀವಲ್ಲ, ಸ್ವೆಟ್ರನ್ನ ಎಷ್ಟು ಕೊಡ್ತೀನಿ ಅಂದ್ರು ನಿಮ್ಗೆ? ಅಣ್ಣ ಒಬ್ಬೊಬ್ರಿಗೆ 10,000 ಹೇಳಾರ್ ಕಣಣ್ಣ. ಈಗ ನಾನು ನಿಮ್ಗೆ ಸ್ವಲ್ಪ ದುಡ್ಡು ಕೊಡ್ತೀನಿ. ಈಗ ಸೆಟ್ರಿ ಯಾವಾಗ ಬರಕ್ ಹೇಳವ್ರಿ ನಿಮ್ನ? ಅಣ್ಣ ನಾಳೆ 8 ಗಂಟೆಗೆ ಬರಕ್ ಹೇಳವ್ರೆ. ನೋಡ್ರಪ್ಪ, ನಾಳೆ 8 ಗಂಟೆಗೂ ಬೇಡ, 3 ದಿನ ನಾನು ಫೋನ್ ಮಾಡಿದ್ಮೇಲೆ ನೀವು ಆ ಮನೆಗೆ ಬರಬೇಕು. ಯಾಕೆಂದ್ರೆ ಅಮ್ಮವರು ಒಂದ್ ಸ್ವಲ್ಪ ಬಕ್ರ ಇದ್ದಂಗೆ ಅವ್ರೆ. ಅಮ್ಮವ್ರ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂಡು ನಿಮ್ಗೂ ಸ್ವಲ್ಪ ಕೊಡ್ತೀನಿ. ಸರಿ ಕಣಣ್ಣ, ಹಂಗೆ ಮಾಡೋಣ. ಆಯ್ತು, 3 ದಿನ ನಾವು ಕಣ್ಣಿಗೆ ಕಾಣಿಸ್ಕೊಳಲ್ಲ. ಅಣ್ಣ ಒಂದ್ ಸ್ವಲ್ಪ ದುಡ್ಡು ಬೇಕಾಯ್ತು. ಈ ನಾಳೆ ಬೆಳಗ್ಗೆ ಫೋನ್ ಪೇ ಮಾಡ್ತೀನಿ. ಬೆಳಗ್ಗೆ ನಾನು ಮೇಡಮ್ ಅಮ್ಮವ್ರ ಹತ್ರ ದುಡ್ಡು ಇಸ್ಕೊಂತೀನಿ. ನೀವು ಯಾರ ಕಣ್ಣಿಗೂ ಕಾಣಿಸ್ಕೊಬಾರ್ದು. ನಾನು ಫೋನ್ ಮಾಡಿದ್ಮೇಲೆ ಬರ್ಬೇಕು. ಸರಿ ಕಣಣ್ಣ, ಸರಿ. ಈ ನನ್ನ ನಂಬರ್ ಇದೆಯಲ್ಲ, ಆ ನಂಬರಿಗೆ ಹಾಯ್ ಅಂತ ಕಳ್ಸು. ನಾನು ದುಡ್ಡು ಹಾಕ್ತೀನಿ. ಸರಿ ಅಣ್ಣ, ನಾವು ಕಳಿಸ್ತೀವಿ. ಇನ್ ಬರ್ತೀವಿ ಅಣ್ಣ. ಸರಿಯಪ್ಪ, ನಾನು ಹೋಗ್ತೀನಿ. ಇದೇನಿದು ಸೆಟ್ರದ್ದು ಹಿಂಗಾಗ್ಬಿಡ್ತು, ಏನು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಬಿಡಪ್ಪ, ನಮ್ಗೇನು, ಸೆಟ್ರೂ ದುಡ್ಡು ಕೊಡ್ತಾರೆ, ಈ ಅಣ್ಣನೂ ದುಡ್ಡು ಕೊಡ್ತಾರೆ. ಸೆಟ್ರು ಒಂದ್ ಸ್ವಲ್ಪ ಕಂಜೀಸು, ಈ ಅಣ್ಣ ಪರವಾಗಿಲ್ಲ. ಒಂದು 30,000 ದುಡ್ಡು ಇಸ್ಕೊಳನ್ ಬಿಡಪ್ಪ. ಸರಿ ಬಿಡ ಮಗನೆ, ನೀನ್ ಹೆಂಗೆ ಹೇಳ್ತೀಯ ಹಂಗೆ. ಎಲ್ಲ ರೆಡಿ ಏನಪ್ಪ? ಅವರು ಸುಬ್ಬಣ್ಣ ಭಟ್ರು ಎಲ್ಲ ರೆಡಿ ಮಾಡಿದಾರ? ನೋಡು, ಒಂದ್ ಸ್ವಲ್ಪ ಹೋಗು ನೋಡು. ಆಮೇಲೆ ಸೆಟ್ರನ್ನೆಲ್ಲವ್ರ ಕರಿ. ಯಜಮಾನ್ರೆ, ಎಲ್ಲ ರೆಡಿ ಆಗಿದೆ. ಸೆಟ್ರನ್ನ ಕರ್ಕ ಬರ್ತೀನಿ. ಹಂಗೆ ಅವ್ ಕೆಂಪಮ್ಮ, ರಂಜಿನಿ ಮೇಡಮ್ ಎಲ್ಲ ಬರ್ತಾವ್ರೆ, ಅಲ್ಲಿ ಬರ್ತಾ ಇದ್ರು. ಬೇಗ ಎಲ್ಲ ಹೋಗಿ ಕರ್ಕೊಬ್ರಾಗ ಹೋಗು, ಸೆಟ್ರನ್ ಕರ್ಕೊಬ್ರಾಗ ಓಡು ಓಡು ಓಡು. ಸರಿ ಯಜಮಾನ್ರೆ, ಸರಿ. ಏನ್ ಗೌಡ್ರೆ, ಕರೆದ್ರಂತೆ? ಸೆಟ್ರೆ ಎಲ್ಲಾರನ್ನು ಕರ್ಸ್ಬಿಡಿ, ಎಲ್ಲಾರು ಊಟಕ್ಕೆ ಕೂರ್ಸ್ಬಿಡೋಣ. ಸುಬ್ಬಣ್ಣ ಎಲ್ಲ ರೆಡಿ ಮಾಡಿದಾರಂತೆ. ಸುಬ್ಬಣ್ಣ ಮಾತಾಡಿಸ್ರಾ? ಪುಳಿಯೋಗರೆ, ಚಿತ್ರಾನ್ನ, ಪಾಯಸ, ಹಪ್ಪಳ, ಉಪ್ಪಿನಕಾಯಿ, ಆಮೇಲೆ ಒಬ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಇದು ವಡೆನೂ ಮಾಡಿಸಿದ್ದೀನಿ ಹಂಗೆ. ಮಧ್ಯದಲ್ಲಿ ಸುಬ್ಬಣ್ಣನ ಎಲ್ಲೂ ಹೋಗಕ್ಕೆ ಹೇಳ್ಬೇಡಿ, ಯಾಕೆಂದ್ರೆ ರಾತ್ರಿ ಎಲ್ಲ ಇರೋದ್ರಿಂದ ಮಧ್ಯದಲ್ಲಿ ಕಾಫಿ, ಟೀ ಇವೆಲ್ಲ ಕೊಡ್ಬೇಕಾಗುತ್ತೆ. ಹಾರ್ಲಿಕ್ಸ್ ಎಲ್ಲ ಇರಕ್ಕೆ ಹೇಳಿ. ಹೌದು, ನಾನು ಹೇಳಿದ್ದೀನಿ, ಇಲ್ಲೇ ಇರ್ತಾನೆ ಸುಬ್ಬಣ್ಣ ಇವತ್ತು. ಸೆಟ್ಟಣ್ಣ, ಎಲ್ಲಾರನ್ನೂ ಊಟ ಕೂರ್ಸ್ ನಡಿ. ನಡಿಯಪ್ಪ, ನಡಿ. ನೀನು ಹಂಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡು, ಸುಬ್ಬಣ್ಣಂಗೂ ಹೇಳಂಗೆ. ಹೆಂಗ ಆರಾಮಾಗಿ ಎಣ್ಣೆ ಹೊಡ್ಕೊಂಡ್ ಮಲ್ಕೋಣ ಅಂತಿದ್ದೆ, ಇವರಿಂದ ಎದ್ದೆ ಹೇಳ್ಬೇಕಲ್ಲಪ್ಪ. ಅಕ್ಕ, ರಂಜಿನಿ ಅಕ್ಕ, ಹೆಂಗೈತಕ್ಕ ಊಟ? ಊಟ ಹೆಂಗೈತೆ ಹೇಳಕ್ಕ? ಬಿಡಣ್ಣ, ಬಾರಿ ಚೆನ್ನಾಗೈತೆ. ನಮ್ ಸುಬ್ಬಣ್ಣ ಭಟ್ರ ಅಂದ್ರೆ ಏನ್ ಸುಮ್ನೆನಾ? ಎಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡೋರು, ಎಲ್ಲ ಇಷ್ಟ ಆಯ್ತು. ಕೆಂಪಮ್ಮ ಅಕ್ಕ, ಹೆಂಗೈತಕ್ಕ ಊಟ? ತುಂಬಾ ಚೆನ್ನಾಗೈತ್ ಬಿಡಣ್ಣ. ರಂಜಿನಿ ಮೇಡಮ್ ಹೇಳ್ದಂಗೆ ತುಂಬಾ ಚೆನ್ನಾಗೈತಿ, ಎಲ್ಲ ಅಚ್ಚುಕಟ್ಟಾಗಿ ಕ್ಲೀನಾಗಿ ಮಾಡೋರು. ನಮ್ ಸುಬ್ಬಣ್ಣ ಅಂದ್ರೆ ಹೆಂಗೆ ಗೊತ್ತಾ? ಕೈ ರುಚಿ ಅಂದ್ರೆ ಇಲ್ಲಿ ಅಡ್ಗೆ ಮಾಡ್ತಿದ್ರೆ ಹೈದ್ರಾಬಾದಿ ಸ್ಮೆಲ್ ಬರುತ್ತೆ. ಆ ತರ ಸುಬ್ಬಣ್ಣ ಅಂದ್ರೆ ಏನ್ ಅನ್ಕೋಬಿಟ್ರಿ? ಜಲ್ದಿ ಊಟ ಮಾಡಿ ನಡೀರಿ. ಯಾಕಂದ್ರೆ ಅಲ್ಲಿ ಓಮೂತ್ ಕುಂಡದ ಹತ್ರ ಕುತ್ಕೋಬೇಕು, ಬೆಂಕಿ ಆರಂಗಿಲ್ಲ. ನಡೀರಿ. ಆಯ್ತಮ್ಮಿ, ನೀನ್ ಹೇಳ್ದಂಗೆ ದುಡ್ಡು ಕೊಟ್ಟು ಎಲ್ಲ ಮಾಡ್ಸಿಲ್ವಾ? ಇನ್ಮೇಲೆ ನೆಮ್ಮದಿ ಇರುತ್ತೆ ಬಿಡಮ್ಮಿ. ಜಲ್ದಿ ತಿಂದು ಹೋಗ ನಡಿ. ಯಾಕೆಂದ್ರೆ ಇವತ್ತು ಮೇನ್ ಅದು ಇದು ಕೆಂಡ ಆರಂಗಿಲ್ಲ, ಬೆಂಕಿ ಆರಂಗಿಲ್ಲ ಅಂತವ್ರೆ. ನಡಿ ಅಮ್ಮಿ. ಏನ್ 12 ಗಂಟೆ ಆಗೈತೆ, ಇನ್ನೇನು 5 ಗಂಟೆ ಎಲ್ಲ ಆಗ್ಬಿಡುತ್ತೆ ಬೆಳಕು. ಅಲ್ಲಿವರೆಗೆ ಹೆಂಗಾರ ಟೈಮ್ ಕಲಿಬೇಕಲ್ಲ, ಅಕ್ಕ ಹೇಳೋದು ಸರಿ. ಡ್ಯಾನ್ಸ್ ಮಾಡು. ಕುಡಿಯೋದೇ ನನ್ ಬಿಗ್ನೆಸ್, ಆದರೆ ನಾನು ದುಡಿಯಲ್ಲ ನನ್ ಬಿಗ್ನೆಸ್. ಏಯ್ ಕುಡಿಯಲ್ದೆ ನನ್ ಬಿಗ್ನೆಸ್. ಏಯ್ ಆಗಲ್ಲ, ನನ್ನ ದುಡಿಯಲ್ಲ ನನ್ ಬಿಗ್ನೆಸ್. ಗೌಡ್ರ ಮನೇಲಿ ಕೆಲಸ ಮಾಡೋದೇ ನನ್ ಬಿಗ್ನೆಸ್. ಏಯ್ ಗೌಡ್ರ ಮನೇಲಿ ಕೆಲಸ ಮಾಡೋದು ಬಿಗ್ನೆಸ್. ಏಯ್ ಹೆಂಗಿದೆ ನನ್ನ ಹಾಡು? ಸೂಪರ್ ಆಗಿದೆಯಾ? ಅಮ್ಮವ್ರು ಹೇಳಿದ್ರು ಡ್ಯಾನ್ಸ್ ಮಾಡ್ದ, 1 ಗಂಟೆವರೆಗೂ ಹಂಗೆ ಮಲ್ಕೊಬಿಟ್ಟಪ್ಪ. ಹಬ್ಬ ಪಾಪ ಬೆಳಗಿಂದ ಕೆಲಸ ಮಾಡೋನು ಅವನು. ಅವನಿಗೂ ಸುಸ್ತಾಗ್ತಲ್ಲ, ಅವನು ನಮ್ಮಂಗೆ ಬಿಡು ಹೋಗಿ. ಆಮೇಲೆ ಮಹಿಳಾ ಸಂಘಕ್ಕೆ
ಗಾಡಿ ಬಂದಿತ್ತು ಕಣಕ್ಕ. ಅವ್ರಿಗೆ ಇವ್ರು ಸೋಮಶೇಖರ್ ಅಣ್ಣನ ಹತ್ರ ಹೇಳಿ ಅವರು ಯಾವಾಗ 101 ಮದ್ವೆ ಮಾಡ್ತಾರಲ್ಲ ಅಲ್ಲೇ ಹಂಗೆ ಮಾಡಿಸ್ದೆ. ಪಾಪ ಅವರು ಚೆನ್ನಾಗಿರ್ಲಿ ಅಲ್ವಾ, ತಂದೆ ತಾಯಿ ಇಲ್ಲ ಇಬ್ರಿಗೂ, ಅದಕ್ಕೆ ಮಾಡಿಸ್ಬಿಟ್ಟೆ. ಹೌದಾ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ ರಂಜಿನಮ್ಮ. ಓ, ನಂಗೆ ಯಾಕೋ ನಿದ್ದೆ ಬರ್ತೈತೆ, ನಾನು ಹೋಗಿ ಮಲ್ಕೊಂತೀನಿ. ಅಯ್ಯೋ ಸೆಟ್ರು ಮಲ್ಕೊಬಿಟ್ರಪ್ಪ. ಸರಿ, ನಾನು ಇನ್ನ ಕಾಪಿ ಸುಬ್ಬಣ್ಣಂಗೆ ಹೇಳಿ ತರಿಸ್ತೀನಿ ತಡೀರಿ. ಸುಬ್ಬಣ್ಣ, ಒಂದು 4 ಕಾಪಿ ತಬರಪ್ಪ ಜಲ್ದಿ. ತಿಮ್ಮಣ್ಣ ಮತ್ತೆ ಶೆಟ್ರು ಎಲ್ಲ ಮಲ್ಕೊಂಡ್ಬಿಟ್ಟವ್ರೆ. ಇನ್ನು 5 ಗಂಟೆ ಜಾವದವರ್ಗ ನೋಡೋಣ ಹೆಂಗಿರುತ್ತೆ, ಬೆಂಕಿ ಹಂಗೆ ಇರುತ್ತಾ ಆರೋಗಿರುತ್ತಾ ನೋಡೋಣ ಗೈಸ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ ಎಷ್ಟೊಂದು ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಿಲ್ಲ, ಲೈಕು ಮಾಡ್ತಿಲ್ಲ. ಅಟ್ಲೀಸ್ಟ್ ಒಂದು ಕಮೆಂಟ್ ಮಾಡಿದ್ರೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನ ಜಾಸ್ತಿ ಫನ್ನಿ ವಿಡಿಯೋಸ್ ಮಾಡೋದಕ್ಕೆ. ಅದಕ್ಕೆ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಅಟ್ಲೀಸ್ಟ್ ಒಂದು ಕಮೆಂಟ್ ಇಲ್ಲಾಂದ್ರೆ ಲೈಕ್ ಕೊಡಿ ಅಂತ. ಥ್ಯಾಂಕ್ ಯು ಗೈಸ್.